ಫ್ರೆಂಡ್ಸ್, ನಾನು ಮಾಡಿ ಟೆಕ್ ಬ್ರತ್ ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಂತ ನಾನು ಕೂಡ ಅನ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಒಂದು ಟಾಪಿಕ್ ನಿಮಗೋಸ್ಕರ ಚಾಯ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಈ ಒಂದು ಟಾಪಿಕ್ನ ಹೇಳಬೇಕಂದ್ರೆ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಉಳಿಬೇಕೆಂದರೆ ದಯವಿಟ್ಟು ಇಂಥ ಒಂದು 2 ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ. ಈ ಒಂದು 2 ಸೆಟ್ಟಿಂಗ್ನ ಆನ್ ಮಾಡ್ಕೊಂಡಿಲ್ಲ ಅಂದರೆ ಯಾವತ್ತಿದ್ರೂ ಒಂದು ಚಾನಲ್ ಅನ್ಸೇಫ್. ಎಸ್, ಅಕಸ್ಮಾತ್ ನಿಮ್ಮ ಒಂದು ಚಾನಲ್ಲು 30-40 ಲಕ್ಷ ಸಬ್ಸ್ಕ್ರೈಬರ್ಸ್ ಇತ್ತಂತ ಅಂದ್ಕೊಳ್ಳಿ. ಅಕಸ್ಮಾತ್ ನಿಮ್ಮ ಒಂದು ಮೊಬೈಲ್ ಕಳೆದೋಯ್ತು ಅಥವಾ ಕಳ್ತನ ಆಯಿತು, ಹ್ಯಾಂಗ್ ಆಯ್ತು, ಏನಾದ್ರೂ ಆಗಲಿ, ಈ ಒಂದು 2 ಸೆಟ್ಟಿಂಗ್ ಆನ್ ಮಾಡ್ಕೊಂಡಿಲ್ಲ ಅಂದರೆ ಗೂಗಲ್ ಅವರು ಹೇಳ್ತಾರೆ ನಿಮಗೆ, ಎಂತಕ್ಕೆ 2 ಸೆಟ್ಟಿಂಗ್ ಆನ್ ಮಾಡ್ಕೊಂಡಿಲ್ಲ, ಅಷ್ಟೇ ನಿಮ್ಮ ಚಾನಲ್ ಡಮಾರ್, ಬಾಯ್ ಬಾಯ್, ಟಾಟಾ, ಮುಗಿಯುತ್ತೆ ನಿಮ್ಮ ಒಂದು ಚಾನಲ್ ಕಥೆ, ಟಾಟಾ ಗುಡ್ ಬಾಯ್ ಗಯಾ. ಅದಕ್ಕೆ ಹೇಳ್ತಾ ಇರೋದು, ಈ ಒಂದು ವಿಡಿಯೋ ಸ್ಕಿಪ್ ಮಾಡಿ ಕೊನೆಗೆ ನೋಡಿದ್ರೆ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಇದು 2 ಸೆಟ್ಟಿಂಗ್ ಏನು, ಹೇಗೆ ಆನ್ ಮಾಡ್ಕೊಳ್ಳೋದು, ಏನು ಯೂಸ್ಫುಲ್ ಐತಂತ ಈ ಒಂದು ವಿಡಿಯೋದಲ್ಲಿ ಪೂರ್ತಿ ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮಾಡ್ರು ಹೊಸಬರ ಟೆಕ್ ಚಾನಲ್ ನೋಡ್ತಾ ಇರೋದು, ದಯವಿಟ್ಟು ಟೆಕ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲೆ ಕೂಡ ಕ್ಲಿಕ್ ಮಾಡಿ. ಮತ್ತು ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಏನೆಂದರೆ, ಮಧುಶಿವ ವ್ಲಾಗ್ಸ್, ಎಸ್, ಇವರು ಒಂದು ತುಂಬ ಇಂಪಾರ್ಟೆಂಟ್ ಒಂದು ಚಾನಲ್ ಕಲ್ಕೊಂಡ್ಬಿಟ್ರು. ಹೌದು, ಅದೇಂತಕ್ಕೆ ಅಂದರೆ ಇಂಥ ಒಂದು 2 ಇಂಪಾರ್ಟೆಂಟ್ ಸೆಟ್ಟಿಂಗ್ ಆನ್ ಮಾಡ್ಕೊಂಡು ಇರಲಿಲ್ಲ. ಆನ್ ಮಾಡ್ಕೊಂಡಿದ್ರು, ಆದರೆ ಒಂದು ತಪ್ಪು ಮಾಡ್ರು. ಅದೇನಂತ ನೆಕ್ಸ್ಟ್ ನಿಮಗೆ ವಿವರವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಮತ್ತು ನಮೃತ ಅಕ್ಕನೂ ಅಷ್ಟೇ, ಅವರ ಒಂದು ಚಾನಲ್ ಕಲ್ಕೊತಾ ಇದ್ರು, ಆದರೆ ಅವರಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೆ ಹೇಳ್ತಾರೆ, ದಯವಿಟ್ಟು ಸ್ಕಿಪ್ ಮಾಡಿರೋ ಒಂದು ವಿಡಿಯೋ ನಿಮಗೆ ಪೂರ್ತಿ ಆಗ್ತಾ ಇರುತ್ತಂತ. ಸೊ ಬನ್ನಿ ಈ ಒಂದು ಟಾಪಿಕ್ನ ಶುರು ಮಾಡೋಣ. ಅದು ಹೇಗೆ ಈ ಒಂದು 2 ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳೋದಂತ ಹೇಳ್ತೀನಿ. ಫಸ್ಟು ಈಗ ಉದಾಹರಣೆಗೋಸ್ಕರ ನೋಡ್ತಾರಲ್ಲ, ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಗೂಗಲ್ ಓಪನ್ ಮಾಡ್ಕೊಂಡ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟು, ಇಲ್ಲಿ ನೀವು ಕ್ಲಿಕ್ ಕೊಡಬೇಕು. ಇಲ್ಲಿ ನೀವು ಕ್ಲಿಕ್ ಕೊಟ್ಟಾಗ ಇಲ್ಲಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡಿ ಸೆಕ್ಯೂರಿಟಿ ನೋಡಿ, ಇಲ್ಲಿ ನಿಮಗೆ ಆಶ್ಚರ್ಯವಾದ ಚಿಹ್ನೆ ಬಂದೈತೆ, ಅಂದರೆ ಸೆಕ್ಯೂರಿಟಿ ನೀವು ಮಾಡ್ಕೊಬೇಕಂತ. ಅಂತಂದರೆ ಈ ಒಂದು 2 ಸೆಟ್ಟಿಂಗ್ ಮಾಡ್ಕೊಳ್ಳಿಲ್ಲ. ಅದೇನಂದರೆ ರಿಕವರಿ ಫೋನ್, ರಿಕವರಿ ಇಮೇಲ್. ಎಸ್, ಇದೇನೆ 2 ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್. ಮತ್ತು ಫಸ್ಟು ರಿಕವರಿ ಫೋನ್ ಬಗ್ಗೆ ಮಾಡ್ಕೊಳ್ಳೋಣ. ನೋಡ್ತಾರಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ, ಈ ಥರ ನಿಮಗೆ ಲೋಡ್ ಆಗುತ್ತೆ. ಆಮೇಲೆ ಇಲ್ಲಿ ನೀವು ಪಾಸ್ವರ್ಡು ಅಥವಾ ನೀವು ಒಂದು ಫೇಸು ಸ್ಕ್ರೀನ್ ಲಾಕ್ ಏನಾದ್ರು ಇಕ್ಕಿದ್ರೆ ಇಲ್ಲಿ ಕೊಳ್ಳುತ್ತೆ ನಿಮಗೆ. ಇಲ್ಲಿ ನೀವು ಮಾಡಬೇಕು. ಮತ್ತು ಆ್ಯಡ್ ರಿಕವರಿ ಫೋನ್ ಅಂತ ಬರುತ್ತೆ. ನಾನು ಮುಂಚೆನೇ ಫೋನ್ ನಂಬರ್ ಹಾಕಿದೆ ನೋಡಿ. ನೀವು ಬೇರೆ ಯೂಸ್ ಮಾಡ್ಬೋದು, ಬೇರೆ ನಂಬರ್ನ, ಅಥವಾ ನೋಡಿ ಇದೇ ಯೂಸ್ ಮಾಡ್ತೀನಿ ನಾನು. ಆ್ಯಡ್ ಕೊಟ್ಟಾಗ ಆ್ಯಡಿಂಗ್ ಅಂತ ಬರುತ್ತೆ ನಿಮಗೆ. ಆಮೇಲೆ ಲೋಡ್ ಆಗುತ್ತೆ, ಆಮೇಲೆ ಆ್ಯಡ್ ಆಗುತ್ತದು. ಇಷ್ಟು ಮಾಡಿಬಿಟ್ರೆ ನಿಮ್ಮ ಒಂದು ಏನೈತಲ್ಲ ಸಾಲ್ವ್ ಆಗೋಯ್ತಿದ್ದು. ಸೊ ರಿಕವರಿ ಫೋನ್ ಆಗೋಯ್ತು. ಆಮೇಲೆ ನೆಕ್ಸ್ಟ್ ರಿಕವರಿ ಇಮೇಲ್. ಇಲ್ಲೇ ಫ್ರೆಂಡ್ಸ್, ಅಕಸ್ಮಾತ್ ಹೇಳಿದ್ರು ನಿಮ್ಮ ಒಂದು ರಿಕವರಿ ಇಮೇಲ್ ಇಲ್ಲ ಅಂದರೆ ನಿಮ್ಮ ಒಂದು ಏನೈತಲ್ಲ ತಾಯಿದು, ತಂಗಿದು ಅಥವಾ ಬ್ರದರ್ಸು, ಸಿಸ್ಟರ್ದು ಯೂಸ್ ಮಾಡಿ. ಇಲ್ಲ ಅಂದರೆ ಅಕಸ್ಮಾತ್ ಹೇಳಿದ್ರು ಕ್ರಿಯೇಟ್ ಮಾಡ್ಕೊಳ್ಳಿ ಹೊಸದು. ಅದು ಗೊತ್ತಿಲ್ಲ ಅಂದರೆ ದಯವಿಟ್ಟು ನಂಗೆ ಹೇಳಿ, ನಾನು ಅದ್ರ ಬಗ್ಗೆನೇ ವಿಡಿಯೋ ಮಾಡ್ತೀನಿ. ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ನೀವು ಹಾಕಿ. ಆಮೇಲೆ ಅದ್ರದ್ದು ಪಾಸ್ವರ್ಡ್ ಎಲ್ಲ ಬರ್ಕೊಬೇಕು ಬುಕ್ಕಲ್ಲಿ, ಎಂತಕ್ಕಂದ್ರೆ ಇಂಪಾರ್ಟೆಂಟ್ ಇದೆಲ್ಲ. ಇದೇ ತಪ್ಪು ಮಾಡಿ ಮಧುಶಿವ ವ್ಲಾಗ್ಸ್ ಅವರು ಆ್ಯಡ್ ಮಾಡಿದಿರಲ್ಲ, ಆದರೆ ಪಾಸ್ವರ್ಡ್ ಮಾಡ್ತಾ ಹೋಗ್ಬಿಟ್ಟಿದ್ರು. ಇದರಿಂದ ಕಲ್ಕೊಂಬಿಟ್ರು ಅವ್ರ ಚಾನಲ್ನ. ಈಗ ನೋಡ್ತಾರಲ್ಲ, ಟೈಪ್ ಮಾಡ್ತೀನಿ. ಈಗ ನೋಡ್ರಲ್ಲ, ಇದೇ ನಮ್ಮ ಒಂದು ರಿಕವರಿ ಇಮೇಲ್. ಇಲ್ಲಿ ನೀವು ಟೈಪ್ ಮಾಡಿದಾಗ ನೆಕ್ಸ್ಟ್ ನೀವು ಕೊಡಬೇಕು. ನೆಕ್ಸ್ಟ್ ಅಂತ ನೀವು ಕೊಟ್ಟಾಗ ಮತ್ತು ವೆರಿಫಿಕೇಷನ್ ಕೋಡ್, ಇಲ್ಲಿ ವೆರಿಫಿಕೇಷನ್ ಕೋಡ್ ಕಳಿಸುತ್ತೆ. ನಮ್ಮ ತಂದೆ ಇಮೇಲ್ ಹಾಕಿದ್ದೀನಿ, ಸೊ ಅದ್ರಿಗೋಸ್ಕರ ಇಲ್ಲಿ ಬಂದಿರುತ್ತೆ ನಮಗೆ ಮೇಲು. ಈಗ ರಿಕವರಿ ಏನೈತಲ್ಲ ಕೋಡ್ ಕಳಿಸಿದರೆ ವೆರಿಫಿಕೇಷನ್ ಕೋಡು ಇಲ್ಲಿ ನಾವು ಟೈಪ್ ಮಾಡಬೇಕಾಗತ್ತೆ. ಈಗ ನೋಡ್ತಾರಲ್ಲ, ಟೈಪ್ ಮಾಡ್ತಾ ಇದ್ದೀನಿ ನಿಮಗೆ. ಇಲ್ಲಿ ವೆರಿಫೈ ಅಂತ ಕೊಟ್ಬಿಟ್ರೆ ಇಲ್ಲಿ ನಿಮಗೆ ನೋಡಿ ಇಂಥ ಒಂದು ಇಂಟರ್ಫೇಸ್ ನಿಮಗೆ ಬಂದುಬಿಡುತ್ತೆ. ಇಲ್ಲಿ ನೋಡ್ತಾರಲ್ಲ, ಇಷ್ಟು ನೀವು ಆನ್ ಮಾಡ್ಕೊಂಬಿಟ್ರೆ ನಿಮ್ಮ ಒಂದು ಏನೈತಲ್ಲ 2 ಸೆಟ್ಟಿಂಗ್ ಆನ್ ಆಗಿಬಿಡುತ್ತೆ. ಆಮೇಲೆ ನೀವು ಬ್ಯಾಗ್ ಬಂದು ನೀವು ರಿಫ್ರೆಶ್ ಮಾಡಬೇಕಿದ್ದ. ರಿಫ್ರೆಶ್ ಮಾಡಿದಾಗ ನೋಡಿ 2 ಆನ್ ಇದೆ, ರಿಕವರಿ ಫೋನ್ ಪ್ಲಸ್ ರಿಕವರಿ ಇಮೇಲ್. ಸೊ ಇದೆರಡು ಆನ್ ಮಾಡ್ಕೊಂಬಿಟ್ರೆ ನಿಮ್ಗೊಂದು ಚಾನಲ್ ಸೇಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಇದನ್ನು ಆನ್ ಮಾಡ್ಕೊಳ್ಳಿ. ಇದೆರಡು ತುಂಬ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಏನಾದರೂ ಯೂಟ್ಯೂಬ್ ಇನ್ಫಾರ್ಮೇಷನ್ ಬೇಕಿದ್ದರೆ, ಏನಾದರೂ ನಿಮಗೆ ಪ್ರಾಬ್ಲಮ್ ಆಗಿದ್ರೆ ನೋಡ್ತಾರಲ್ಲ ಡೌನ್ ನಿಮಗೆ ಕೆಳಗಡೆ ನಂಬರ್ ಕೊಡ್ತಾ ಇದ್ದೀನಿ, ದಯವಿಟ್ಟು ಹೋಗಿ ಕಾಂಟ್ಯಾಕ್ಟ್ ಆಗಿ ಫ್ರೆಂಡ್ಸ್.
ಆಮೇಲೆ ಏನಾದರೂ ಇನ್ಫಾರ್ಮೇಷನ್ ಬಗ್ಗೆ ಬೇಕಿದ್ರೆ ಯೂಟ್ಯೂಬ್ ಬಗ್ಗೆ ದಯವಿಟ್ಟು ನಾನು ನಂಬರ್ ಕೆಳಗಡೆ ಹಾಕ್ತಾಯಿದ್ದೀನಿ, ದಯವಿಟ್ಟು ನಂಬರ್ ಎತ್ಕೊಂಡು ನನಗೆ ವಾಟ್ಸಪ್ ಮಾಡಿ, ಆವಾಗ ನಿಮಗೆ ಸಾಲ್ವ್ ಮಾಡಿಕೊಡ್ತೀವಿ. ಅದೇ ರೀತಿ ದಯವಿಟ್ಟು ಕಾಲ್ ಮಾಡೋಕ್ಕೆ ಹೋಗ್ಬಿಡಿ, ಎಂತಕ್ಕಂದರೆ ಮೊಬೈಲಲ್ಲೇ ಮನೆಯಲ್ಲಿರುತ್ತೆ, ಆಮೇಲೆ ನಾನು ಸ್ಕೂಲಲ್ಲಿ ಇರ್ತೀನಿ ಅದ್ರಿಗೋಸ್ಕರ. ಆದರೆ ನಿಮಗೆ ಮೆಸೇಜ್ ಬಂದ್ಬಿಡುತ್ತೆ 24 hours ಬಿಡ್ತೀನಿ, ಅದಕ್ಕೆ ಹೇಳ್ತಾ ಇರೋದು. ನೋಡ್ರಲ್ಲ, ಇಷ್ಟು ನೀವು ಸ್ಟೆಪ್ಸ್ ಮಾಡಿಬಿಟ್ರೆ ನಿಮ್ಮ ಒಂದು ಏನೈತಲ್ಲ ಯೂಟ್ಯೂಬ್ ಚಾನಲ್ ಕಂಪ್ಲೀಟ್ಲಿ ಸೇಫ್. ಎಸ್ ಫ್ರೆಂಡ್ಸ್, ಅದಕ್ಕೆ ಹೇಳ್ತಾ ಇರೋದು. ದಯವಿಟ್ಟು ಈ ಒಂದು 2 ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡಿದ್ರೆ ಓಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಮೇನ್ ಏನು ಅಂದರೆ ಪಾಸ್ವರ್ಡೇ. ಹೌದು, ಅಕಸ್ಮಾತ್ ಫೋನ್ ಕಳೆದೋಯ್ತು, ಮುಂಚೆ ಹೇಳಿದ್ನಲ್ಲ, ಕಳ್ತನ ಆಯಿತು, ಹ್ಯಾಂಗ್ ಆಯ್ತು, ಏನಾದರೂ ಆಗಲಿ ಪಾಸ್ವರ್ಡ್ ಕೇಳುತ್ತಲ್ಲಿ ರಿಕವರಿ ಇಮೇಲ್ ಗೊತ್ತಿದ್ರು ಪಾಸ್ವರ್ಡ್ ಕೇಳುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಒಂದು ನೋಟ್ಬುಕ್ಕಲ್ಲಿ ಬರ್ಕೊಂಡಿರಿ. ನಮ್ಮ ತಂದೆನೂ ಅಷ್ಟೇ ಈ ಥರ ಮಾಡಿ ನೋಟ್ಬುಕ್ಕಲ್ಲಿ ಬರ್ಕೊಂಡಿದ್ರು, ಅದಕ್ಕೆ ಅವ್ರದ್ದು ಏನೈತಲ್ಲ ಗೂಗಲ್ ಅಕೌಂಟ್ ಸೇಫ್ ಐತೆ. ಇಷ್ಟು ಸ್ಟೆಪ್ ಮಾಡಿಬಿಟ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಸೇಫಾಗಿ ಇಟ್ಕೊಬೋದು ಫ್ರೆಂಡ್ಸ್. ಐ ಹೋಪ್ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಸಿಗ್ತಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಒಂದು ವಿಡಿಯೋದಲ್ಲಿ ಅಕಸ್ಮಾತ್ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಇನ್ನೊಂದು ಸತಿ ಹಾಕೊಂಡು ನೋಡಿ ವಿಡಿಯೋನ, ಆವಾಗ ನಿಮಗೆ ಪೂರ್ತಿ ಅರ್ಥ ಆಗ್ಬಿಡುತ್ತೆ ಹೇಗೆ ನಿಮ್ಮ ಒಂದು ಚಾನಲ್ನ 2 ಸೆಟ್ಟಿಂಗ್ನ ಆನ್ ಮಾಡ್ಕೊಳ್ಳೋದು ಅಂತ. ಮತ್ತು ಈ ಒಂದು ವಿಡಿಯೋ ಶೇರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡಿ ಅಂದರೆ ಜಸ್ಟ್ ತುಂಬ ಸಿಂಪಲ್. ಹೇಗೆ ಅಂದರೆ ಈ ಒಂದು ವಿಡಿಯೋ ಶೇರೆ ದಯವಿಟ್ಟು ಲೈಕ್ ಮಾಡಿದ್ರೆ ಯೂಟ್ಯೂಬ್ ಅವರು ಈ ಒಂದು ವಿಡಿಯೋನ ಬೇರೆ ಕಾಂಟೆಂಟ್ ಕ್ರಿಯೇಟರ್ಸ್ಗೂ ರೆಕಮೆಂಡ್ ಮಾಡುತ್ತೆ, ಅವ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ವಿಡಿಯೋ. ಆಮೇಲೆ ದಯವಿಟ್ಟು ನಿಮ್ಮ ಒಂದು ಫ್ರೆಂಡ್ಸ್ಗೂ ಶೇರ್ ಮಾಡಿ ಒಂದು ವಿಡಿಯೋ, ಅವ್ರಿಗೂ ಹೇಳಿ ಶೇರೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೆ. ಆಮೇಲೆ ದಯವಿಟ್ಟು ಹೇಗನ್ಸೋ ಈ ಒಂದು ವಿಡಿಯೋ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ಕರೆದು ತಿಳಿಸಿ. ಮತ್ತು ಕೊನೆಯದಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಮಾಡಿದ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.